ಅವನೇನೇನು ಹಂಗೆ ಕೇಳ್ತಿದ್ದ ಇವನೇನಪ್ಪ ನಾವು ಒಂಚೂರು ಮನಿತ್ತು ಅಂದರೆ ಇಲ್ಲಡವ ಓಕೆ ನೋಡ್ ಬನ್ನಿ ನೀನು ಅವ್ನ ಕೆಳಗಡೆ ಇದು ಮಾಡ್ಬಿಟ್ಟು ಕೊಡವ ಈಗ ಹೇಳ್ಕೊಂಡು ಭಯ प्रतिभा में सत्य भाव में कोपवेने नन्नली ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್. ಇವತ್ತಿನ ಈ ವಿಡಿಯೋ ತುಂಬಾನೇ ಸ್ಪೆಷಲ್. ಏನದು ಅಂದ್ರೆ ನಮ್ಮ ಪಾಪುದು ತೊಟ್ಲು ಶಾಸ್ತ್ರದ ವಿಡಿಯೋ. ಹಾಗೇನೆ ಫಸ್ಟ್ ಮಂತ್ ಫೋಟೋ ಶೂಟ್ ಕೂಡ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಜಾಸ್ತಿ ವಿಡಿಯೋಸ್ ಮಾಡ್ತಿರ್ಲಿಲ್ಲ ಅವಾಗ. ಒಂದಷ್ಟು ಮೆಮೊರೀಸ್ಗೆ ಅಂತ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೆ, ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅವತ್ತಿನ ದಿನ ಎಲ್ಲ ಏನೆಲ್ಲ ಆಯ್ತು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗೇನೆ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಎಲ್ಲರೂ ಸೂತ್ಕ ಕಳಿತೀವಲ್ಲ, ಅವತ್ತಿನ ದಿನ ತೊಟ್ಲು ಶಾಸ್ತ್ರನು ಕೂಡ ಮಾಡ್ತಾರೆ. ದೇವರೆಲ್ಲ ಕರ್ಸಿ ದೇವರೆಲ್ಲ ಮಾಡಿರ್ತಾರಲ್ಲ ಅವಾಗ. ಬಟ್ ನಾವು 5 ದಿನಕ್ಕೆ ಸೂತ್ಕ ಕಳ್ಕೊಂಡಿದ್ದ ಅವತ್ತಾನೆ ಹಿಂದಿನ ದಿನ ಏನೋ ಆಸ್ಪತ್ರೆಯಿಂದ ಬಂದಿದ್ವಿ. ನಮ್ಗೆ ಒಂದೇ ದಿನ ಟೈಮ್ ಇದ್ದಿದ್ದು. ಇವತ್ತು ಆಸ್ಪತ್ರೆಯಿಂದ ಬಂದ್ವಿ ಅಂದ್ರೆ ನಾಳೆನೇ ಇತ್ತು. ಬಟ್ ಎಲ್ಲರೂ ಫುಲ್ ಟಯರ್ಡ್ ಆಗಿದ್ವಿ. ಮಾಡೋ ಮೂಡಲ್ಲೂ ಕೂಡ ಯಾರು ಇರ್ಲಿಲ್ಲ. ಸೊ ಅದಕ್ಕೆ ನಾವು 5 ದಿನಕ್ಕೆ ಬೇಡ ಅಂತ ಅಂದ್ಬಿಟ್ಟು 9 ದಿನಕ್ಕೆ ಇಟ್ಕೊಂಡ್ವಿ. ಸೊ 9ನೇ ದಿನಕ್ಕೆ ನಾವು ನಮ್ಮ ಪಾಪದ ತೊಟ್ಲು ಶಾಸ್ತ್ರನ ಮಾಡಿದ್ವಿ. ನಾವು ಸಿಂಪಲ್ ಆಗಿ ತೊಟ್ಲು ಶಾಸ್ತ್ರನ ಮಾಡಿದ್ವಿ. 9 ಜನ ಮುತ್ತೈದೆಯರನ್ನ ಕರ್ಕೊಂಡು ಬಂದು ಅರ್ಶಿನ ಕುಂಕುಮ ಕೊಟ್ಟು, ಹಾಗೇನೆ ಸಿಂಪಲ್ ಆಗಿ ತೊಟ್ಲನ್ನು ಕೂಡ ರೆಡಿ ಮಾಡ್ಕೊಂಡು ತೊಟ್ಲು ಪೂಜೆ ಮಾಡಿ ಪಾಪನ ಮಲಗಿಸಿದ್ವಿ. ತೊಟ್ಲು ಡೆಕೋರೇಷನ್ ಇದೆಲ್ಲ ಕ್ರೆಡಿಟ್ಸ್ ನಮ್ಮಮ್ಮ ಮತ್ತೆ ನಮ್ಮ ಅಕ್ಕಗೆ ಹೋಗ್ಬೇಕು. ಅವ್ರಂತೂ ಪಾಪ ನೈಟ್ ಎಲ್ಲ ಕುಂತ್ಕೊಂಡು ಇದನ್ನೆಲ್ಲ ಡೆಕೋರೇಟ್ ಮಾಡಿದ್ರು. ನನ್ಗೆ ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಫೀಲ್ ಆಗ್ತಿದೆ. ತೊಟ್ಲು ಶಾಸ್ತ್ರದ ಡೆಕೋರೇಷನ್ಗೆಲ್ಲ ಇಷ್ಟೊಂದು ಎಫರ್ಟ್ ಹಾಕಿ ಮಾಡಿದ್ರಲ್ಲ. ಹಿಂದಿನ ದಿನ ಅಂತೂ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರು. ತೊಟ್ಲು ಶಾಸ್ತ್ರಕ್ಕೆ ಈ ರೀತಿ ಡೆಕೋರೇಷನ್ ಮಾಡಕ್ಕೆ, ಹೂವನ್ನೆಲ್ಲ ಈ ರೀತಿ ರೆಡಿ ಮಾಡ್ಕೊಳಕ್ಕೆಲ್ಲ ಹಿಂದಿನ ದಿನನೇ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡ್ತಿದ್ರು. ನನ್ಗೆ ಏನ್ ಅನಿಸ್ತು ಅಂದ್ರೆ ಆ ವಿಡಿಯೋನು ಕೂಡ ಮಾಡ್ಕೋಬೇಕಿತ್ತು. ಅವ್ರು ಇದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರು ಅಂತ ಒಂದು ಮೆಮೊರೀಸ್ ಇರೋದು ಅಂತ. ಬಟ್ ಅವಾಗ ಮಾಡ್ಕೊಳಕ್ ಆಗಿಲ್ಲ. ಬಟ್ ಇವಾಗ ಅಷ್ಟು ಫೀಲ್ ಆಗ್ತಿದೆ ಅಷ್ಟೇ. ಸೊ ಫೈನಲಿ ತೊಟ್ಲು ಶಾಸ್ತ್ರನ ಸಿಂಪಲ್ ನೋಡಿ ಇಷ್ಟೇ. ಏನೇನ್ ಬೇಕೋ ಅದನ್ನೆಲ್ಲ ಇಟ್ಟು, ಆ ಕಡೆ ಈ ಕಡೆ ದೀಪ ಎಲ್ಲ ಇಟ್ಟು, ಫಸ್ಟ್ ದೀಪ ಎಲ್ಲ ಹಚ್ಚಿ, ಏನೋ ಫಸ್ಟ್ ಹೇಳ್ತಾರಲ್ಲ ಸೋದರದ ಅತ್ತೆನೆ ಪೂಜೆ ಮಾಡ್ಬೇಕು ಅಂತ. ಅದಕ್ಕೆ ಫಸ್ಟ್ ಬಿಂದು ಹಾಕೊಂಡ್ ಕೆಲ ಪೂಜೆ ಎಲ್ಲ ಮಾಡಿಸಿದ್ವಿ. ಅದಾದ್ಮೇಲೆ ಒಂದ್ 5 ಜನ ಮುತ್ತೈದರು ಕೂಡ ತೊಟ್ಲಿಗೆಲ್ಲ ಪೂಜೆ ಮಾಡಿದ್ರು. ನಮ್ ಕಡೆ ಎಲ್ಲ ಈ ತೊಟ್ಲು ಶಾಸ್ತ್ರ ಅದೆಲ್ಲ ಏನಿಲ್ಲ. ಬಟ್ ನನಗೆ ಬೇರೆಯವರೆಲ್ಲ ಮಾಡೋದ್ ನೋಡಿ ನಮ್ಮ ಪಾಪಕ್ಕೂ ಕೂಡ ಇದನ್ನ ಮಾಡ್ಬೇಕು, ಅವ್ನ್ ದೊಡ್ಡವನಾದ್ಮೇಲೆ ಕೂಡ ಅವ್ನ್ ಮೆಮೊರಿಗೆ ಇದಿರ್ಬೇಕು ಅಂತ ತುಂಬಾನೇ ಅನಿಸ್ತಿತ್ತು. ಸೊ ಅದಕ್ಕೆ ಮಾಡ್ದೆ ಅಷ್ಟೇ. ಆಲ್ಮೋಸ್ಟ್ ಯಾರು ಕೂಡ ಮಾಡಲ್ಲ ಈ ಸೈಡ್. ಬಟ್ ನನ್ಗಂತೂ ಸಿಕ್ಕಾಪಟ್ಟೆ ಆಸೆ ಇತ್ತು ಮಾಡ್ಬೇಕು, ಸಿಂಪಲ್ ಆಗಾದ್ರೂ ತೊಟ್ಲು ಶಾಸ್ತ್ರ ಮಾಡ್ಬೇಕು ಅಂತ. ಸೊ ಫೈನಲಿ ಮಾಡಿದ್ವಿ. ನಿಮ್ ಕಡೆ ಎಲ್ಲ ತೊಟ್ಲು ಶಾಸ್ತ್ರನ ಮಾಡ್ತಾರ ಇಲ್ಲ ನಿಮ್ಗೂ ನನ್ನಾಗೆ ಈ ರೀತಿ ಮಾಡ್ಬೇಕು ಅಂತ ಕನ್ಸಿದ್ಯಾ? ಕಮೆಂಟ್ ಮಾಡಿ ನೋಡೋಣ. ಸೊ ಫೈನಲಿ ತೊಟ್ಲು ಶಾಸ್ತ್ರ ಪೂಜೆ ಎಲ್ಲ ಮುಗೀತು. ಒಂದು ನೋಡಿ ಎಲ್ಲರೂ ಪೂಜೆ ಮಾಡೋದ್ ನೋಡಿ ನಾನು ಮಾಡ್ಬೇಕು ಅಂತ ಅವನು ಕೂಡ ಪೂಜೆ ಮಾಡ್ತಿದ್ದಾನೆ. ಅವನಂತೂ ಸಿಕ್ಕಾಪಟ್ಟೆ ದೇವ್ರ ಭಕ್ತ ಬಿಡಿ. ಅವ್ನಿಗೆ ಹೇಳ್ಕೊಡೋದೇ ಬೇಡ, ಅವನೇ ಮಾಡ್ತಾನೆ. ಮನೇಲೂ ಹಂಗೇನೆ ಪೂಜೆ ಎಲ್ಲ ಮಾಡ್ತಾನೆ ಇರ್ತಾನೆ. ಅದ್ರಲ್ಲೂ ಶ್ಲೋಕಗಳು ಅಷ್ಟೇ ಚೆನ್ನಾಗಿರ್ತಾನೆ. ನಾನು ಹಳೆ ವಿಡಿಯೋಸ್ ನೋಡಿರೋರ್ಗೆ ಗೊತ್ತಿರುತ್ತೆ. ಒಂದ್ 5 ಜನನೋ ಇಲ್ಲ 9 ಜನನೋ ಮುತ್ತೈದೆಯರು ತೊಟ್ಲಿಗೆಲ್ಲ ಪೂಜೆ ಮಾಡಿದಾದ್ಮೇಲೆ ಪಕ್ಕದಲ್ಲಿ ಒಂದ್ ಕಲ್ಲು ಕೂಡ ಇಟ್ಟಿರ್ತಾರೆ. ಅದಕ್ಕೆ ಅರ್ಶಿನ ಕುಂಕುಮ ಹೂವ ಎಲ್ಲ ಇಟ್ಟು ಫಸ್ಟ್ ಅದಕ್ಕೂ ಪೂಜೆ ಮಾಡಿ, ಅದಾದ್ಮೇಲೆ ಕಲ್ನ ಫಸ್ಟ್ ತೊಟ್ಲಿಗೆ ಮಲಗಿಸ್ತಾರೆ. ಅದಾದ್ಮೇಲೆ ಪಾಪನ್ ಮಲಗಿಸ್ತಾರೆ. ಏನಕ್ಕೆ ಅಂತ ನನ್ಗೂ ಕೂಡ ರೀಸನ್ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ.
ತೊಟ್ಲು ಶಾಸ್ತ್ರ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಶಾಸ್ತ್ರ ಮುಗಿಸ್ಕೊಂಡು ಅವತ್ತಿನ ದಿನನೇ ಆಕ್ಚುಲಿ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಪಾಪದು ಬಿಲ್ರುಬಿನ್ ಚೆಕ್ ಮಾಡಿಸ್ಬೇಕಿತ್ತು ಅಂತ ಹೇಳಿ. ಅದಾದ್ಮೇಲೆ ಯಾವ್ದೇ ರೀತಿಯಾದಂತ ವಿಡಿಯೋಸ್ ಮಾಡ್ಕೊಂಡಿಲ್ಲ. ಇನ್ನು ಅದಾದ ನೆಕ್ಸ್ಟ್ ಫಸ್ಟ್ ಮಂತ್ ಫೋಟೋ ಶೂಟ್ಗೆ ಇಲ್ಲಿ ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದೀವಿ. ನನ್ಗೆ ಫಸ್ಟ್ ಮಂತ್ದು ಆಂಜನೇಯ ಇಲ್ಲ ಶ್ರೀರಾಮ ಈ ಥೀಮಲ್ಲೇ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ಹೆಂಗು ಹಿಂದೆ ಶ್ರೀರಾಮ ನವಮಿ ಆಗೋಗಿತ್ತು. ನಾವು ಮಾಡೋಷ್ಟರಲ್ಲಿ 25th ಶ್ರೀರಾಮ ನವಮಿ ಇತ್ತು. ಇವೊಂದು 13th ಇದ್ದಿದ್ದು. ಸೊ ಹಾಗೆ ಅಪ್ಪಲ್ಲೇ ಇರ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಶ್ರೀರಾಮ ನವಮಿ ಥೀಮಲ್ಲೇ ಇಲ್ಲಿ ಮಾಡ್ತಾ ಇದೀವಿ. ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಿದ್ವು. ಅಕ್ಕ ಶಿವು ಎಲ್ಲಾರು ಕೂಡ ಇದ್ರು. ಅಮ್ಮ ಪಾಪನ್ ಎತ್ಕೊಳಕ್ಕೆ ಶ್ರೀರಾಮನಿಗೆ ಪ್ರಿಯವಾದ ಹಳ್ಳಿ ಎಲೆಯಲ್ಲಿ ಶ್ರೀರಾಮ ಅಂತ ಬರೆದು ಮೇಲ್ಗಡೆ ಈ ರೀತಿ ಸಿಂಪಲ್ ಆಗಿ ಡೆಕೋರೇಟ್ ಮಾಡ್ಕೊಂಡು ಕೆಳಗಡೆ ರಾಮ ಮಂದಿರ ಕಟ್ ಮಾಡೋಣ ಅಂತ ಅನ್ಬಿಟ್ಟು ಅಕ್ಕಿಲಿ ನಾನು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ಅಮ್ಮ ಪಾಪನ್ ಎತ್ಕೊಂಡಿತ್ತು, ಅವನ್ ಎದ್ಬಿಟ್ಟಿದ್ದ. ಸೊ ಅಮ್ಮ ಎತ್ಕೊಂಡವನ್ನ ಹಂಗೆ ಆಟ ಆಡಿಸ್ತಾ ಇತ್ತು. ನಾನಿಲ್ಲಿ ಈ ರೀತಿ ರಾಮ ಮಂದಿರ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾಡ್ಕೊಳ್ತಿದ್ದೆ. ನೋಡೋಕೆ ಎಲ್ಲಾನು ತುಂಬಾನೇ ಈಸಿ ಅನ್ಸುತ್ತೆ, ಬಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಎಫರ್ಟ್ ಹಾಕ್ಬೇಕು ಅಂತ. ಏನೋ ಗಾದೆ ಹೇಳ್ತಾರಲ್ಲ, ದೂರದ ಬೆಟ್ಟ ನುಣ್ಗೆ ಅಂತ, ಹಂಗೆ ದೂರದ ನೋಡ್ಬಿಟ್ಟು ಅಯ್ಯೋ ಬಿಡು ಅಂತ ಅನ್ಸುತ್ತೆ, ಬಟ್ ಆದ್ರೆ ಹತ್ಬೇಕಾದ್ರೆ ಗೊತ್ತಾಗುತ್ತಲ್ಲ, ಹಂಗಾಯ್ತು. ಅದ್ರಲ್ಲೂ ನನ್ ಮಗ ಅಂತೂ ನಾವ್ ರೆಡಿ ಮಾಡ್ಕೊಳ್ಬೇಕಾರೆ ಎದ್ಬಿಟ್ನ, ಮಲ್ಕೊಂತಾನೆ ಇರ್ಲಿಲ್ಲ. ಬಟ್ ಇಕ್ಬೇಕಾರೆ ಶಿವು ಎಷ್ಟು ಸಾಹಸ ಮಾಡವ್ರೆ ಅಂದ್ರೆ ತಲೆನ ಹತ್ತಾಗಿತ್ತಾಗ ಅಳ್ಳಾಡ್ಸೋದು, ಇಲ್ಲ ಕೈಲಿ ಹೊಡ್ಕೊಳ್ಳೋದು, ಕೈಲಿ ಅಳ್ಸ್ಕೊಳ್ದೆ ಇದೇ ಮಾಡ್ತಿದ್ದ. ಅದಾದ್ಮೇಲೆ ಪಂಚೆ ಹಾಕಿದ್ವಿ. ಅದಕ್ಕೆ ಎಷ್ಟು ಕಷ್ಟಪಟ್ಟು ನಾವನಂತೂ, ಬಟ್ ಸಖತ್ತಾಗಿ ಕಾಣಿಸ್ತಿದ್ದ ಪಂಚೆಯಲ್ಲಿ. ನನ್ಗೇನೋ ಅಷ್ಟು ರಿಸ್ಕ್ ಅನ್ಸಿಲ್ಲ, ಯಾಕಂದ್ರೆ ಅಕ್ಕ ಶಿವು ಹಾಗೇನೆ ಪಾಪುನ ಆಟಾಡ್ಸಕ್ಕೆಲ್ಲ ನಮ್ಮ ಅಮ್ಮ ಅಪ್ಪ ಎಲ್ಲರೂ ಇದ್ರು. ಪಾಪುನ ಅವ್ರು ನೋಡ್ಕೋತಿದ್ರೆ ನಾವಿಲ್ಲಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೊಂಡ್ವಿ. ಸೊ ಫೈನಲಿ ತುಂಬಾನೇ ಚೆನ್ನಾಗಿ ಕೂಡ ಬಂತು. ಈಗ ಡೆಕೋರೇಷನ್ ಹೆಂಗೋ ಮಾಡ್ಬಿಟ್ವಿ. ಅವನ್ನ ಮಲಗಿಸಿ ಫೋಟೋಸ್ ತೆಗಿಯೋದಿತ್ತಲ್ಲ, ಅವ್ನ್ ನಾವ್ ಏನ್ ಡೆಕೋರೇಟ್ ಮಾಡಿದ್ವಿ ಅದನ್ನೆಲ್ಲ ಕೈಲಿ ಚೆಲ್ಲಾ ಪಿಲ್ಲಿ ಮಾಡ್ತಿದ್ದ. ಹಂಗೋ ಹಿಂಗೋ ಸಾಹಸ ಮಾಡಿ ಒಂದ್ ಸ್ವಲ್ಪ ಫೋಟೋಸ್ ಕೂಡ ತಕೊಂಡ್ವಿ. ಇನ್ನು ಅದಾದ್ಮೇಲೆ ನನ್ಗೆ 01 ಆ ರೀತಿನೂ ಕೂಡ ಮಾಡ್ಬೇಕು ಅನಿಸ್ತು. ಆ ರೀತಿನೂ ಕೂಡ ಮಾಡಿದ್ವಿ. ಸೊ ಇದಾಗಿತ್ತು ನಮ್ ಪಾಪದ ತೊಟ್ಲು ಶಾಸ್ತ್ರದ್ದು, ಹಾಗೆ ಫಸ್ಟ್ ಮಂತ್ದು ಫೋಟೋ ಶೂಟ್ ಹೇಗ್ ಮಾಡಿದ್ವಿ ಅಂತ. ವಿಡಿಯೋ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.